ಯಾವುದಾದ್ರೂ ದೊಡ್ಡ ಬಿಲ್ಡಿಂಗಿನಿಂದ ಬೀಳು, ನೀನು ಸಾಯ್ದೆ ಬದುಕಿದ್ರೆ ಆವಾಗ ಅವ್ನು ನಂಬೋದು ನಿಮ್ಮನ್ನ, ಅಲ್ವಾ ನರಸಿಂಹ? ಸಂದೀಪ, ದೇವಸ್ಥಾನದಲ್ಲಿ ನಿಂತು ಮಾತು ಹೇಳ್ತಾ ಇದೀನಿ ಅಂತ ಅನ್ಕೊಂಬೇಡ. ಎಣ್ಣೆಗಿಂತ ಈ ಹುಡುಗಿರು ತುಂಬ ಡೇಂಜರು. ಎಣ್ಣೆ ಹೊಡೆದ್ರೆ ಒಂದೇ ದಿನ ಕಿಕ್ಕು, ಆದರೆ ಹುಡುಗಿರ ಜೊತೆ ಲವಲ್ ಬಿದ್ದರೆ ಅವ್ರ ಜೊತೆಗಿರೋವರೆಗೂ ಕಿಕ್ಕು. ಅವ್ರು ಮಾಡಿಸೋ ಖರ್ಚಿಂದ ಎಂಥ ಸಾಲ್ಗಾರ ಆಗ್ತಾರೆ ಅಂದರೆ ಕ್ರೆಡಿಟ್ ಕಾರ್ಡ್ ಬಿಲ್ ಕಟ್ಟೋಕ್ಕೂ ಕೂಡ ಇನ್ನೊಬ್ರ ಹತ್ರ ಕೈ ಹೊಡ್ಬೇಕಾಗುತ್ತೆ. ಇನ್ನು ಹುಡುಗಿ ಕೈ ಕೊಟ್ಟರೆ ಮುಗೀತು. ಆ ಹುಡುಗ ದೇವದಾಸಾಗಿ ಯಾವಾಗೂ ಎಣ್ಣೆ ಕಿಕ್ಕಲ್ಲೇ ಓಡಾಡ್ತಾ ಇರಬೇಕಾಗುತ್ತೆ. ಕೊನೆಗೆ ಒಂದಿನ ಅವಳು ಸಿಗಲ್ಲ, ಇವನ್ ಪ್ರೀತಿ ಗೆಲ್ಲಲ್ಲ, ಇವನ್ ಸಾಯ್ತಾನೆ, ಇವನ್ ಸತ್ತ ಅಂತ ಇವನ್ಗೆ ಅಮರ ಪ್ರೇಮಿ ಅನ್ನೋ ಟೈಟಲ್ ಸಿಗುತ್ತೆ ಅಷ್ಟೇ. ನೋಡು ನರಸಿಂಹ, ಎಲ್ಲ ಲವ್ ಸ್ಟೋರಿನೂ ಟ್ರಾಜಿಡಿ ಆಗಿರಲ್ಲ. ಎಷ್ಟೊಂದು ಲವ್ ಸ್ಟೋರಿ ಸಕ್ಸಸ್ ಆಗಿದ್ದು ಇದೆ. ಅದೆಲ್ಲ ಬಿಡು, ನೀನು ಯಾರನ್ನೋ ಹುಡುಕ್ತಿದ್ದೆ ತಾನೆ, ಸಿಕ್ಕಿದ್ರಾ? ಇಲ್ಲ. ನನಗೆ ಯಾಕೋ ನೀನು ನನಗೆ ಕಾಯ್ತಿದ್ದೆ ಅಂತ ಅನಿಸ್ತದೆ. ನಿಜನಾ? ಹಲೋ, ಎಕ್ಸ್ಕ್ಯೂಸ್ ಮೀ, ಪ್ಲೀಸ್ ಡೋಂಟ್ ಫೀಲ್ ಬ್ಯಾಡ್. ಆ ತಪ್ಪನ ನಾನು ಲೈಫಲ್ಲೇ ಮಾಡಲ್ಲ. ನನ್ನನ್ನು ಲವ್ ಮಾಡಲ್ವೋ ಅಥವಾ ಇನ್ಯಾರೂ ಲವ್ವೇ ಮಾಡಲ್ವಾ? ಅದೆಲ್ಲ ನಿನಗೆ ಬೇಡದೇ ಇರೋ ವಿಷಯ. ಕೈ ಮುಗ್ದಾಗಿದೆ, ಪ್ರಸಾದ ತಗೊಂಡಾಗಿದೆ, ಎಲ್ಲ ಆಯ್ತಲ್ಲ, ನಿನ್ನ ಮನೆಗೆ ಹೊರಡು. ಹೋಗ್ತೀನಿ, ಆದರೆ ಒಂದು ಮಾತು ಹೇಳ್ತೀನಿ, ನಿನ್ನ ಕೈ ಹಿಡಿಯೋಳು ತುಂಬ ಅದೃಷ್ಟವಂತೆ. ಎಲ್ಲೋ ಏನೋ ಮಿಸ್ ಹೊಡಿತಿದೆ. ನಂಗನ್ಸೋ ಪ್ರಕಾರ ಗ್ಯಾರಂಟಿ ಇವಳು ನರಸಿಂಹನ್ ಕಾಳು ಹಾಕಿದಾಳೆ, ಆದರೆ ಅದು ನರಸಿಂಹಂಗೆ ಅರ್ಥ ಆಗ್ತಿಲ್ಲ. ಮೇಡಮ್ 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 ಏನಿದು ತಿಂಡಿನಾ? ಅಲ್ಲ ಮೇಡಮ್, ಪಿಜ್ಜಾ. ತಿನ್ನೋದೇ ತಾನೆ, ಕೊಡಿ. ಸೌಂದರ್ಯ ಮೇಡಮ್ ಅಂದರೆ ನೀವೇನಾ? ಬಂದಿರೋ ಪಾರ್ಸೆಲ್ಲು ಸೌಂದರ್ಯ ಮೇಡಮ್ ಕೈಗೆ ಮಾತ್ರ ಕೊಡೋದನ್ಸುತ್ತೆ. ಯಾವುದಕ್ಕೂ ನಾನೇ ಅವರು ಅಂತ ಹೇಳ್ಬಿಡ್ತೀನಿ. ಹೌದು, ಯಾಕೆ ಇದನ್ನ ತರಕ್ಕೆ ಲೇಟು? ಅದು ಟ್ರಾಫಿಕ್ ಬೇರೆ ಸ್ವಲ್ಪ ಜಾಸ್ತಿ ಇತ್ತು, ಹಾಗಾಗಿ ಲೇಟ್ ಆಯಿತು. ನನ್ನ ಬಗ್ಗೆ ನಮ್ಮ ಕಂಪ್ನಿಗೇನು ಕಂಪ್ಲೇಂಟ್ ಮಾಡಬೇಡಿ ಮೇಡಮ್, ದಯವಿಟ್ಟು ನನ್ನ ಕೆಲ್ಸಕ್ಕೆ ತೊಂದರೆ ಆಗ್ಬಿಡುತ್ತೆ ಆಮೇಲೆ. ಯಾಕ್ರಿ ಇಷ್ಟ ಎದುರ್ಕೋತಿದ್ದೀರಾ? ನಾನು ಯಾಕೆ ಕಂಪ್ಲೇಂಟ್ ಕೊಡಲಿ? ಕಂಪ್ಲೇಂಟ್ ಕೊಡಲ್ಲ ಮೇಡಮ್? ಇಲ್ಲ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸರಿ, ಒಂದು ನಿಮಿಷ ಇಲ್ಲೇ ಇರಿ. ಮೇಡಮ್, ಲೇಟ್ ಆಗುತ್ತೆ. ಒಂದೇ ನಿಮಿಷ, ಬಂದೆ. ಸರಿ. ತಗೊಳ್ಳಿ, ಅಷ್ಟು ದೂರದಿಂದ ಬಿಸಿಲಲ್ಲಿ ಬಂದಿದ್ದೀರಾ, ಕುಡಿ. ತುಂಬ ಥ್ಯಾಂಕ್ಸ್ ಮೇಡಮ್. ಇನ್ನೊಂದು ಗ್ಲಾಸ್ ಕೊಡ್ಲಾ? ಬೇಡ ಮೇಡಮ್, ಥ್ಯಾಂಕ್ಸ್ ಮೇಡಮ್. ತಗೊಳ್ಳಿ. ಇರ್ಲಿ ಮೇಡಮ್, ಬೇಡ. ತಗೊಳ್ಳಿ. ಬೇಡ ಮೇಡಮ್. ತಗೊಳ್ಳಿ. ತುಂಬ ಥ್ಯಾಂಕ್ಸ್ ಮೇಡಮ್. ಮೇಡಮ್, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ನಿಮ್ಮ ಬಗ್ಗೆ ನಾನು ಏನೋ ಅನ್ಕೊಂಡ್ಬಿಟ್ಟಿದ್ದೆ, ಆದರೆ ನೀವು ತುಂಬ ಒಳ್ಳೆಯವರು ಮೇಡಮ್. ನನ್ನ ಜೊತೆ ಕೆಲಸ ಮಾಡೋ ಹುಡುಗರಲ್ಲ ಮೇಡಮ್, ನಿಮ್ಮ ಬಗ್ಗೆ ತುಂಬ ನೆಗೆಟಿವ್ ಆಗಿ ಮಾತಾಡಿದ್ರು. ನಿಮಗೆ ತುಂಬ ಕೋಪ, ಆರ್ಡ್ರ್ ಕೂಡ ಸ್ವಲ್ಪ ಲೇಟ್ ಆದರೂ ಚೆನ್ನಾಗಿ ಬೈತೀರಾ ಅಂತ ಹೇಳಿದ್ರು ಮೇಡಮ್. ಆದರೆ ನೀವು ತುಂಬ ಒಳ್ಳೆಯವರು ಮೇಡಮ್. ಯಾರು ಇಲ್ಲಿಗೆ ಬರೋಕೆ ಒಪ್ತಾನೆ ಇರಲಿಲ್ಲ ಮೇಡಮ್. ನಮ್ಮ ಮ್ಯಾನೇಜರು ಹಿಂಸೆ ಮಾಡಿ ಇಲ್ಲಿಗೆ ಕಳಿಸಿದ್ರು. ನೀವು ಅನ್ಕೊಂಡಿರೋ ಥರ ನಾ ಕೆಟ್ಟವಳಲ್ಲ. ತಪ್ಪು ಮಾಡಿದ್ರೆ ಬೈತೀನಿ, ಸುಮ್ಮನೆ ಯಾಕೆ ಬೈಲಿ? ಪಾಪ ನೀವು ಅಷ್ಟು ದೂರದಿಂದ ಕಷ್ಟಪಟ್ಟು ಗಾಡಿ ಓಡಿಸ್ಕೊಂಡು ಬರ್ತೀರಾ. ಮನೆಯಿಂದ ಬೆಳಗ್ಗೆ ಹೊರಟಾಗಿಂದ ವಾಪಸ್ ಬರೋವರೆಗೂ ಮನೆಯವ್ರು ಎಷ್ಟು ಆತಂಕದಲ್ಲಿರ್ತಾರೋ ಏನೋ. ಆದರೆ ಮನೆ ಜವಾಬ್ದಾರಿನ ನಾವೇ ಒತ್ತಿದ್ದೀವಿ, ಹಾಗಾಗಿ ಇದೆಲ್ಲ ಮಾಡಲೇಬೇಕಲ್ವ ಮೇಡಮ್? ನೀವು ಪಡೋ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ಆದರೆ ಗಾಡಿ ಓಡಿಸೋವಾಗ ಹುಷಾರು. ನೀವು ಚೆನ್ನಾಗಿದ್ರೆ ನಿಮ್ಮ ಮನೆಯವರು ಖುಷಿಯಾಗೇ ಇರ್ತಾರೆ. ಸರಿ ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿರೋ ನಮ್ಮ ಹುಡುಗರಿಗೆಲ್ಲ ನೀವೆಷ್ಟು ಒಳ್ಳೆಯವರು ಅಂತ ಹೇಳ್ತೀನಿ ಮೇಡಮ್. ಬರಲಾ ಮೇಡಮ್? ಎಲ್ಲರೂ ತಿನ್ನಿ. ಏನು ಮೇಡಮ್ ಇವತ್ತು ಎಲ್ಲರಿಗೂ ಪಿಜ್ಜಾ ಕೊಡಿಸ್ತಿದ್ದೀರಾ? ಯಾರು ಆರ್ಡರ್ ಮಾಡಿದ್ದು? ನಾನೇ ಅನ್ಕೊಂಡು ತಿನ್ನಿ. ನೀವು ಇದೆಲ್ಲ ಆರ್ಡರ್ ಮಾಡಕ್ ಬರುತ್ತಾ? ಅಯ್ಯೋ, ಅದೆಲ್ಲ ನಿಮ್ಗೆ ಯಾಕೆ, ತಿನ್ನಿ ಸುಮ್ಮನೆ. ಈ ಥರ ತಿಂದು ತುಂಬ ದಿನ ಆಗಿತ್ತು ಮೇಡಮ್. ಥ್ಯಾಂಕ್ ಯು. ಹೌದಾ? ಹೇಗಿದೆ? ಸೂಪರ್ ಆಗಿದೆ ಮೇಡಮ್. ತಿನ್ನಿ. ಅಯ್ಯೋ 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 ಅಯ್ಯೋ, ಏನೇ ಇದು?
ಪಕ್ಷಿಗಳ ತರ ತಿಂತಾನೆ ಇದೀರಲ್ಲ. ಸೌಂದರ್ಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ? ಒಂದು ನಿಮಿಷ ಮೇಡಮ್, ಇದು ನಾ ಸೌಂದರ್ಯ ಮೇಡಮ್ಗೆ ತರಿಸಿದ್ದು. ಆದರೆ ಮೆತ್ತಾಗಿರೋ ಮುದ್ದೆನೇ ತಿನ್ನಲ್ಲ ಅಂತೆ, ಈ ಥರ ಗಟ್ಟಿಯಾಗಿರೋ ಪಿಜ್ಜಾ ತಿಂತಾರ. ಆಮೇಲೆ ಖಾಲಿ ಹೊಟ್ಟೆಲ್ ತಿನ್ಲೂಬಾರ್ದು, ಅದಕ್ಕೆ ಇವರೆಲ್ರಿಗೂ ಕೊಟ್ಬಿಟ್ಟೆ. ಸೌಂದರ್ಯನೇ ಬೇಕು ಅಂತ ಇಷ್ಟಪಟ್ಟು ತರಿಸಿದ್ದನ್ನ ನೀನ್ ಹೇಗೆ ಇವ್ರಿಗೆ ಕೊಟ್ಟೆ? ಅಷ್ಟು ಧೈರ್ಯನ ನಿನ್ಗೆ? ಇರು, ಈಗ್ಲೇ ಹೋಗಿ ಸೌಂದರ್ಯನ ಹತ್ರ ನಿನಗೆ ಸರಿಯಾಗಿ ಮಾಡಿಸ್ತೀನಿ. ಅಯ್ಯೋ ಮೇಡಮ್, ನನ್ನ ಮಾತೇ ಕೇಳ್ತಿಲ್ಲ ಅಲ್ವಾ ನೀವು? ಈ ಪಿಜ್ಜಾ ಚೆನ್ನಾಗಿಲ್ಲ ಅಲ್ವಾ? ಅಲ್ವಾ ಜಾಜಿಕ, ನೀವೇ ಹೇಳಿ. ಹ್ಞೂ ಮೇಡಮ್, ಒಂಚೂರು ಚೆನ್ನಾಗಿಲ್ಲ, ತುಂಬಾ ಗಟ್ಟಿ ಇದೆ. ಬೇಕಾದ್ರೆ ನೋಡಿ ಈ ಪೀಸ್ ತಿಂದು. ಎಣ್ಣೆ ಕೊಟ್ಟಿದೆ, ಮೆತ್ತಗೆ ಇದೆಯಲ್ಲ. ಇದು ಒಂದೇ ಚೆನ್ನಾಗಿರೋದು, ಇದನ್ನ ತಿನ್ ನೋಡಿ. ಹೌದಾ? ಹಾ ಹಾ. ಚಿಕ್ಕತೆ, ನನಗ್ ಬಂದ್ ಫೋಟೋ ಆರ್ಡರ್ನ ತಗೊಂಡ್ ಬರ್ತೀನಿ ಅಂತ ಬಂದವರು ಇಲ್ಲಿ ಈ ಕೆಲ್ಸದವ್ರ ಜೊತೆ ನಿಂತ್ಕೊಂಡು ತಿಂತಾ ಇದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ಆದ್ರೆ ಇವತ್ತು ನಿಮ್ ಬಂಡವಾಳನು ಬಯಲಾಗೋಯ್ತು. ಅಯ್ಯೋ ಇಲ್ಲ ಸೌಂದರ್ಯ, ಇವಳೇ ಬಲವಂತವಾಗಿ ತಿನ್ಸಿದ್ದು. ಅವ್ರು ಏನೋ ಹೇಳ್ತಾರೆ ಅಂದ್ರೆ ನಿಮ್ ಸ್ವಂತ ಬುದ್ಧಿ ಎಲ್ಲಿ ಹೋಗಿತ್ತು? ಅವ್ರಿಗಳ ಜೊತೆ ನಿಂತ್ಕೊಂಡು ತಿಂತಾ ಇದ್ದೀರಲ್ಲ, ಅವ್ರಿಗೂ ನಿಮ್ಗೂ ಏನ್ ವ್ಯತ್ಯಾಸ?